ಇನ್ನು ಸೂರಜ್ ರೇವಣ್ಣ ವಿರುದ್ಧ ಕೇಳಿಬಂದಿರುವಂತಹ ಈ ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪದಡಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಾಗಿದೆ. ಫೋರೆನ್ಸಿಕ್ ವಿಭಾಗದ ಎಚ್ಒಡಿ ಸತೀಶ್ರಿಂದ ವೈದ್ಯಕೀಯ ಪರೀಕ್ಷೆ. ಹಾಸನದಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡೋದಕ್ಕೆ ಸಂತ್ರಸ್ತ ನಿರಾಕರಿಸಿದ ಹಿನ್ನೆಲೆ ಬೆಂಗಳೂರಿಗೆ ಕರೆತಂದು ಇಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ಫೋರೆನ್ಸಿಕ್ ವಿಭಾಗದ ಎಚ್ಒಡಿ ಸತೀಶ್ರಿಂದ ವೈದ್ಯಕೀಯ ಪರೀಕ್ಷೆ ನಡೀತಾ ಇದ್ದು ಸಂತ್ರಸ್ತನ ಬಳಿ ಎಲ್ಲ ರೀತಿಯ ಮಾಹಿತಿಯನ್ನು ವೈದ್ಯರು ಪಡೆದಿದ್ದಾರೆ. ಸಂತ್ರಸ್ತನ ಕೈ ಉಗುರು ಕಟ್ ಮಾಡಿಸಿ ಉಗುರಿನ ಮಾದರಿ ಸಂಗ್ರಹಿಸಿದ್ದಾರೆ. ಜೊತೆಗೆ ಸರ್ಜನ್ಗಾಗಿ ಬೋರಿಂಗ್ ಆಸ್ಪತ್ರೆ ವೈದ್ಯರು ಸದ್ಯ ಕಾಯ್ತಾ ಇದ್ದಾರೆ. 15 ರೀತಿಯ ಟೆಸ್ಟ್ಗಳನ್ನು ವೈದ್ಯರು ಮಾಡಲಿದ್ದಾರೆ. ಸೂರಜ್ ರೇವಣ್ಣ ವಿರುದ್ಧ ಸಂತ್ರಸ್ತ ಮಾಡಿರುವಂತಹ ಆರೋಪ ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪ. ಹೀಗಾಗಿ ಈ ಪ್ರಕರಣದಡಿ ಈಗ ವೈದ್ಯಕೀಯ ಟೆಸ್ಟ್, ಅತ್ತ ಸೂರಜ್ ರೇವಣ್ಣ ವೈದ್ಯಕೀಯ ಟೆಸ್ಟ್ ನಡೀತಾ ಇದ್ರೆ ಇತ್ತ ಹಾಸನದಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡೋದಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ಸಂತ್ರಸ್ತ ಯುವಕನನ್ನ ಬೆಂಗಳೂರಿಗೆ ಕರೆತಂದು ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಈಗ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಬಲಾತ್ಕಾರದ ಸಲಿಂಗ ಕಾಮದ ಆರೋಪದಡಿ ಈಗ ಸೂರಜ್ ರೇವಣ್ಣ ಒಂದು ಕಡೆ ಅರೆಸ್ಟ್ ಆಗಿದ್ರೆ ಸಂತ್ರಸ್ತನನ್ನ ಇಲ್ಲಿ ಕರೆತಂದೇನು ಮೆಡಿಕಲ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಅಪರೂಪದ ಪ್ರಕರಣಗಳು ಇವೆಲ್ಲವೂ ಕೂಡ. ಹಾಗಾಗಿ ಯಾವ ರೀತಿಯಾದಂತಹ ಟೆಸ್ಟ್ಗಳನ್ನು ನಡೆಸಲಾಗುತ್ತೆ, ಏನು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಪ್ರಕ್ರಿಯೆಗಳ ಕುರಿತಾಗಿ? ಪ್ರತಿಮಾ, MLC ಆಗಿರುವಂತಹ ಸೂರಜ್ ರೇವಣ್ಣ ಅವರ ಮೇಲೆ ಬಂದಿರುವಂತಹ ಆರೋಪ ಸಾಕಷ್ಟು ಗಂಭೀರ ಪ್ರಕರಣ ಅಂತಲೇ ಹೇಳಬಹುದು. ಯಾಕಂದರೆ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ರೂ ಕೂಡ ಅದು ಬೆಳಕಿಗೆ ಬಂದಿದ್ರು ಈ ರೀತಿಯಾಗಿ ಜನಪ್ರತಿನಿಧಿಯಾಗಿರುವಂಥವರು ಈ ರೀತಿಯಾದಂತಹ ಪ್ರಕರಣದಲ್ಲಿ ಸಿಕ್ಕಿ ಹಾಕೊಂಡಿರುವಂಥದ್ದು ಇದು ಅಪರೂಪ ಅಂತಲೇ ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಈಗ ಹಾಸನದಲ್ಲಿ ಮೆಡಿಕಲ್ ಚೆಕಪ್ ಅನ್ನು ಮಾಡೋದಕ್ಕೆ ಪೊಲೀಸರು ಸಂತ್ರಸ್ತನಿಗೆ ಮುಂದಾಗ್ತಾರೆ. ಆದರೆ ಸಂತ್ರಸ್ತ ಹಾಸನದಲ್ಲಿ ನಾನು ಮೆಡಿಕಲ್ ಚೆಕಪ್ ಅನ್ನು ಮಾಡಿಸ್ಕೊಳ್ಳಲ್ಲ ಅನ್ನುವಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಈ ಕಾರಣಕ್ಕಾಗಿ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಗೆ ಸಂತ್ರಸ್ತರನ್ನ ಕರೆದುಕೊಂಡು ಬಂದು ಮೆಡಿಕಲ್ ಚೆಕಪ್ ಅನ್ನ ಮಾಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಅವರಿಗೆ BP, ಶುಗರ್ ಸೇರಿದಂತೆ ಹಲವು ನಾರ್ಮಲ್ ಟೆಸ್ಟ್ಗಳನ್ನ ಈಗ ಆಲ್ರೆಡಿ ವೈದ್ಯರು ಮಾಡಿದ್ರು. ಆದರೆ ಬೆಳಗ್ಗೆ ಏನೆಲ್ಲ ಪೊಲೀಸರು ಮಾಹಿತಿಯನ್ನ ನೀಡಿದ್ರು, ಪೊಲೀಸರು ಬೇಡಿಕೆಯನ್ನ ಇಟ್ಟಿದ್ರು, ಆ ಟೆಸ್ಟ್ಗಳನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಈಗ ಆ ಸಂತ್ರಸ್ತನ ಕೈಯಿನ ಉಗುರಿರಬಹುದು, ಕೂದಲಿರಬಹುದು, ಈ ರೀತಿಯಾದಂತಹ ಮಾದರಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಆದರೆ ಗುಪ್ತಾಂಗಕ್ಕೆ ಸಂಬಂಧಪಟ್ಟಂತಹ ಏನು ಮಾದರಿಯನ್ನು ತೆಗೆದುಕೊಳ್ಬೇಕಾಗಿತ್ತು, ಟೆಸ್ಟನ್ನು ಮಾಡಬೇಕಾಗಿತ್ತು, ಅದು ಈಗ ಶುರುವಾಗಿದೆ ಅನ್ನುವಂಥ ಮಾಹಿತಿ ದೊರೀತಾ ಇದೆ. ಯಾಕಂದರೆ ಕೇವಲ ಫಾರೆನ್ಸಿಕ್ ಡಾಕ್ಟರ್ಗೆ ಮಾತ್ರ ಇದ್ದರು. ಈ ಕಾರಣಕ್ಕಾಗಿ ಇನ್ನೂ ಕೂಡ ಗುಪ್ತಾಂಗಕ್ಕೆ ಸಂಬಂಧಪಟ್ಟಂತಹ ಟೆಸ್ಟನ್ನು ಶುರು ಮಾಡಿರಲಿಲ್ಲ. ಈಗ ಸರ್ಜನ್ ಭರತ್ ಅವರು ಕೂಡ ಫಾರೆನ್ಸಿಕ್ ಡಾಕ್ಟರ್ ಆಗಿರುವಂತಹ ಸತೀಶ್ ಅವರವರ ಜೊತೆ ಸೇರಿ ಮೆಡಿಕಲ್ ಟೆಸ್ಟ್ಗೆ ಮುಂದಾಗಿದ್ದಾರೆ. ಏನೆಲ್ಲ ಗುಪ್ತಾಂಗಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ಗಳನ್ನು ಮಾಡಿ ಅಂತ ಹೇಳಿ ಪೊಲೀಸರು ಮನವಿಯನ್ನು ಸಲ್ಲಿಸಿದ್ರು. ಆ ರೀತಿಯಾಗಿಯೇ 15 ಟೆಸ್ಟ್ಗಳನ್ನು ಮಾಡೋದಕ್ಕೆ ಈಗ ಆಲ್ರೆಡಿ ವೈದ್ಯರು ಮುಂದಾಗಿರುವಂಥದ್ದು. ಇನ್ನು ಸಂಜೆಯ ಹೊತ್ತಿಗೆ ಸೂರಜ್ ರೇವಣ್ಣ ಕೂಡ ಬೋರಿಂಗ್ ಆಸ್ಪತ್ರೆಗೆ ಬರುವ ಸಾಧ್ಯತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ವೈದ್ಯರಿಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಂಜೆ 4 ಗಂಟೆಯ ನಂತರ ಸೂರಜ್ ರೇವಣ್ಣ ಅವರನ್ನ ಕೂಡ ಬೆಂಗಳೂರಿಗೆ ಕರೆದುಕೊಂಡು ಬರ್ತೀವಿ, ಬೋರಿಂಗ್ ಆಸ್ಪತ್ರೆಯಲ್ಲಿ ಅವರಿಗೆ ವಿವಿಧ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ವೈದ್ಯರಿಗೆ ಈಗ ಆಲ್ರೆಡಿ ಅಲ್ಲಿನ ಪೊಲೀಸರು ಮಾಹಿತಿಯನ್ನ ತಿಳಿಸಿರುವಂಥದ್ದು. ಬೆಂಗಳೂರಿಗೆ ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಬರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಯೇ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈ ಕಾರಣಕ್ಕಾಗಿ ಅವರಿಗೂ ಕೂಡ ವಿವಿಧ ಟೆಸ್ಟ್ಗಳನ್ನ ಬೋರಿಂಗ್ ಆಸ್ಪತ್ರೆಯ ಒಳಭಾಗದಲ್ಲೇ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸದ್ಯಕ್ಕೆ ಈಗ ನಾವು 4 ಗಂಟೆಯ ನಂತರ ನಾವು ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಬರ್ತೀವಿ ಅನ್ನುವಂತಹ ಮಾಹಿತಿಯನ್ನ ಮಾತ್ರ ಕೊಟ್ಟಿದ್ದಾರೆ. ಆದರೆ ಕರೆದುಕೊಂಡು ಬರ್ತಾರಾ ಅಥವಾ ಹಾಸನದಲ್ಲೇ ಆ ಟೆಸ್ಟ್ಗಳನ್ನ ಮುಗಿಸ್ತಾರಾ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಬೋರಿಂಗ್ ಆಸ್ಪತ್ರೆಯಲ್ಲಿ ಸಂತ್ರಸ್ತ ಏನಿದ್ದಾರೆ ಅವರಿಗೆ 15 ರೀತಿಯ ಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. 15 ರೀತಿಯ ಟೆಸ್ಟ್ಗಳನ್ನ ಮಾಡೋದಕ್ಕೆ ಸಾಕಷ್ಟು ಸಮಯ ಇಡುತ್ತೆ. ಸೊ ಈ ಕಾರಣಕ್ಕಾಗಿ ಹಲವು ವೈದ್ಯ ತಂಡ ಈಗ ಆಲ್ರೆಡಿ ಆಸ್ಪತ್ರೆಯಲ್ಲಿ ಅವರಿಗೆ ಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಪ್ರತಿಮಾ, ಧನ್ಯವಾದ ವಿದ್ಯಾ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.